ಕಾಫಿ ದೋಚಲು ಬಂದ ಕದೀಮರ ಗುಂಪು ಅಡ್ಡ ಬಂದ ಬೆಳೆಗಾರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪಿಗಳನ್ನು 24 ಗಂಟೆಯೊಳಗೆ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣ ವ್ಯಾಪ್ತಿಯ ಉಲ್ಲಾಸ್ ನಗರದ ಜಗನ್ನಾಥ್ ಶೆಟ್ಟಿ ಎಂಬುವರ ಕಾಫಿ ಕಣದಲ್ಲಿ ಕಳೆದ ಭಾನುವಾರ ಲಕ್ಷಾಂತರ ಮೌಲ್ಯದ ಕಾಫಿಯನ್ನ ಸುಮಾರು 4-5 ಜನರಿಂದ ಕದೀಮರ ಗುಂಪು ದೋಚಿ ಪರಾರಿಯಾಗಿದ್ದರು. ಈ ಘಟನೆಗೆ ಕಾರಣರಾದವರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಎಂದು ಕಾಫಿ ಬೆಳೆಗಾರರ ಸಂಘವು ಪೊಲೀಸರಲ್ಲಿ ಮನವಿ ಮಾಡಿದರು. ಇದಾದ ಬೆನ್ನಲ್ಲೇ ಕಳೆದ ಬುಧವಾರ ಮುಂಜಾನೆ ಸುಮಾರು 4:30ರ ವೇಳೆಯಲ್ಲಿ ಅದೇ ಕದೀಮರ ಗುಂಪು ಪುನಃ ಕಾಫಿ ದೋಚಲು ಯತ್ನಿಸಿದ್ದು, ಅಡ್ಡ ಬಂದ ಮಾಲೀಕರ ಮೇಲೆ ಬ್ಯಾಟ್ ಹಾಗೂ ಕಬ್ಬಿಣದ ರಾಡ್ ಬಳಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿದ್ದ ಬಂದೂಕು ಹಾಗೂ ಕಾಫಿಯನ್ನ ದೋಚುವ ಮೂಲಕ ದುಷ್ಕೃತ್ಯ ಎಸಗಿದ್ದಾರೆ. ಘಟನೆ ವರದಿಯಾದ ಬೆನ್ನಲ್ಲೇ ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಗ್ರಾಮದ ಹಲವರು ಮುಖಂಡರು ಕೃತ್ಯವನ್ನ ಖಂಡಿಸಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಪಟ್ಟಣವನ್ನ ಸುಸ್ಥಿತಿಯಲ್ಲಿಡಲು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಡ ಹೇರಿದ್ದರು. ಘಟನೆ ಸಂಬಂಧ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಮಿಸಿ ಕದೀಮರ ಸುಳಿವು ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡ ರಚಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ದರು. ಇದಾದ 24 ಗಂಟೆಯೊಳಗೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾದರು. ಪೊಲೀಸರು ವಶ ಪಡೆದ ಆರೋಪಿಗಳನ್ನ ಸುಮಾರು 20 ವರ್ಷಗಳ ಆಸುಪಾಸಿನ ಸ್ಥಳೀಯ ನಿವಾಸಿಗಳಾದ ಸೈಯದ್ ಮುಬಾರಕ್, ಶಹೀಬ್ ಅಹಮದ್, ಅಬ್ದುಲ್ ಅಜೀಜ್, ಸಾಗರ್, ಪ್ರಜ್ವಲ್ ಎಂದು ಗುರುತಿಸಲಾಗಿದ್ದು, ಕಾಫಿಯನ್ನ ಖರೀದಿ ಮಾಡಿದ ಆರೋಪಿ ಸುನಿಲ್ ಕುಮಾರ್ ಎಂದು ಗುರುತಿಸಲಾಗಿದೆ. ಸದ್ಯ ಇವರನ್ನ ಜೈಲಿಗಟ್ಟುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯಕ್ಕೆ ನಿಟ್ಟುಸಿರು ಬಿಟ್ಟ ಕಾಫಿ ಬೆಳೆಗಾರರ ಸಂಘ ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಪರ್ಯಾಸವೆಂದರೆ ಇಂದು ಸ್ಥಳ ಮಹಜರ್ಗಾಗಿ ಆರೋಪಿಗಳನ್ನ ಘಟನಾ ಸ್ಥಳಕ್ಕೆ ಕರೆತಂದ ಕ್ಷಣ ಇಬ್ಬರನ್ನ ಕಂಡೊಡನೆ ಜಗನ್ನಾಥ್ ಶೆಟ್ಟಿಯವರ ಪತ್ನಿ ಅಳುತ್ತಾ ಚೀರಾಡುವ ದೃಶ್ಯ ಎಲ್ಲರನ್ನ ಮನಮುಟ್ಟುವಂತಿತ್ತು. ಕಾರಣ ಆರೋಪಿಗಳ ಸ್ಥಾನದಲ್ಲಿರುವ ಇಬ್ಬರು ದಿನನಿತ್ಯ ಕಾಣಿಸಿಕೊಳ್ಳುವ ಅದೇ ಬೀದಿಯವರಾಗಿದ್ದರು ಹಾಗೂ ಅವರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಇದ್ದಿದ್ದಲ್ಲದೆ ಉಂಡಮನಿಗೆ ದ್ರೋಹ ಎಸಗಿದ್ದಾರೆ ಎಂಬ ವೇದನೆಯನ್ನ ಹೊರಹಾಕುತ್ತಿದ್ದರು. ಈ ವೇಳೆ ಸಿಪಿಐ ಜಗದೀಶ್, ಪಿಎಸ್ಐ ಸುರೇಶ್, ಎಸ್ಜಿ ಪಾಟೀಲ್, ಪೊಲೀಸ್ ಸಿಬ್ಬಂದಿಗಳಾದ ಸಂಶುದ್ದೀನ್, ಸುಪ್ರೀತ್, ಅವಿನಾಶ್, ನಂದೀಶ್, ಶಶಿಕುಮಾರ್, ಮಂಜುನಾಥ್, ಹೇಮಕಾಂತ್ ಸೇರಿದಂತೆ ಇತರರು ಹಾಜರಿದ್ದರು. ಮುಂಚೆ ಒಂದು 10 ದಿವಸ ಮುಂಚೆ 15 ವರ್ಷ ಮುಂಚೆ ತೋಟ ಕೆಲಸಕ್ಕೆ ಈಗಲೂ ಇರ್ತಾ ಇದ್ರು. ಮುಂಚೆ ನಮ್ಮ ಹುಡುಗರೆ ನಾವು 24 ಗಂಟೆ ಅವ್ರ ಮುಖ ದಿನ ನೋಡ್ತಾ ಇದ್ವಿ, ದಿನ ಅವರತ್ತನೇ ಮಾತಾಡ್ತಿದ್ವಿ. ಇಲ್ಲಿ ಅವ್ರಿಗೆ ಊಟ ತಿಂಡಿ ದುಡ್ಡು ಕುಡಿಯಕ್ಕೆ ಎಲ್ಲಾ ಕೊಟ್ಬಿಟ್ಟಿ ಅಣ್ಣನಿಗೆ ಗೊತ್ತಿಲ್ಲ ನಾನೇ ದುಡ್ಡು ಕೊಟ್ಟಿ ನಮ್ಮ ಮನೆಗೆ ಬಂದು ನಮ್ಮ ಮನೆಗೇನೆ ತಿಂದ ಮನೆಗೇನೆ ಕಣ್ಣ ಹಾಕಿದ್ರಲ್ಲ. ನನಗೆ ಅವರೆಲ್ಲ ಬಂದು ಮಾಜದಾದ್ಮೇಲೆ ಇಂಥವರೇ ಅಂತ ಗೊತ್ತಾದ್ಮೇಲೆ ನನ್ನ ಹೊಟ್ಟೆಯಲ್ಲಿ ಊರಿ ಬೆಂಕಿ ಹಾಕಿದಂಗ ಆಗ್ತಾ ಇತ್ತು. ಆದ್ರೂ ನಾನು ಮೊನ್ನೆ ಸೋಮವಾರ ದಿವಸ ಬಂದು ಕಾಫಿ ಹೋಯ್ತು, ತುಂಬಾನೇ ಕಾಫಿ ಎಲ್ಲ ಹೋಯ್ತು. ಕಾಫಿ ಅದು ಹೋಗ್ಲಿ ಅಂತ ನಾನು ಬಿಟ್ಬಿಟ್ಟೆ. ಅದೇ ಬುಧವಾರ ದಿವಸ ಬಂದ್ಬಿಟ್ಟು ನಮ್ಮ ಮನೆಯವರಿಗೆ ತಲೆಗೆ ಹೊಡೆದು ಬಿಟ್ಟು ಸಾಯ್ಸಕ್ ಬಂದಿದ್ದಾರೆ. ನಮ್ಮ ಮನೆಯವ್ರಿಗೆ ಸಾಯ್ಸಕ್ಕೆ ಬಂದ್ಬಿಟ್ಟು